ಈ ಮನೆಯಲ್ಲಿ ನನಗೆ 7 ಕಣ್ಣುಗಳಂತಿರುವಂತ ನನ್ನ ಪ್ರೀತಿಯ ತಮ್ಮ ಲಕ್ಷ್ಮಣ ಹಾಗೂ ನನ್ನ ಪ್ರೀತಿಯ ತಂಗಿ ಶಿಲ್ಪ, ಇವರಿಬ್ಬರ ಮನಸ್ಸಿಗೆ ನೋವಾಗದಂತೆ ನೀನು ನೋಡಿಕೊಳ್ಳಬೇಕು ಶಿಲ್ಪ, ನೋಡಿಕೊಳ್ಳಬೇಕು. ಏನ್ರಲ್ಲಿ ಹೀಗೆ ಮಾತಾಡ್ತಾ ಇದ್ದೀರಾ? ನೋಡಿ, ಅವರಿಬ್ಬರು ನಿಮ್ಗೆ ತಮ್ಮ ತಂಗಿ ಆಗಿರ್ಬೋದು, ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಅವ್ರನ್ನ ನೋಡ್ಕೊತಾ ಇದ್ದೀನಿ. ಅವ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಅವರನ್ನ ಬಿಟ್ಟರೆ ನಮ್ಗೆ ಹತ್ರ ಯಾರಿದ್ದಾರೆ ಕಣ್ರಿ, ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಬನ್ನಿ, ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಮಾಡೋದು. ಸೀತಾ, ದಣಿದು ಬಂದದ್ದು ಹೇಗೆ? ದಾ ತೀರಿಸಲು ಮನೆಯಲ್ಲಿ ಮುಚ್ಚಿನ ಹೆಂಡತಿ ನೀನಿರುವೆ. ಇನ್ನು ಮನಸ್ಸಿಗೆ ನೋವಾದಾಗ ನಕ್ಕು ನಡೆಯಲು ನನ್ನ ತಂಗಿ ತಮ್ಮ ಇರುವರು. ತಂಗಿ, ಇಂಥ ತಂಗಿ ಮತ್ತು ತಮ್ಮನ್ನು ಪಡೆದುಕೊಂಡ ನಿನ್ನಂಥವರನ್ನು ಪಡೆದುಕೊಂಡ ನಾನೇ ಧನ್ಯ. ಸೀತಾ, ನನ್ನ ತಂಗಿ ಶಿಲ್ಪ ದಣಿನೇ ಕೇಳಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಅದು ಅವಳು ಗೆಳತಿ ಮನೆಯಲ್ಲಿ ಶ್ರಾವಣ ಮಾಸದ ಸೋಮವಾರದ ಪೂಜೆ ಇದೆ ಅಂತೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆಗ ಇನ್ನು ನನ್ನ ತಮ್ಮ ಲಕ್ಷ್ಮಣ ನೌಕರಿಗೆ ಅರ್ಜಿ ಹಾಕ್ತಾನೆ ಅಂತ ಹೋದವನು ಇನ್ನೂ ಬಂದಿಲ್ಲ. ಅವನು ಬಂದಿಲ್ಲವೇ? ಇಲ್ಲ ನೋಡ್ರಿ, ಯಾಕಂದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಅದೆಲ್ಲ ಹೋಗಿ ನೀವು ಊಟ ಮಾಡಿರಂತೆ, ಬನ್ನಿ. ಬೇಡ, ಅವರು ಇಬ್ಬರು ಬಂದ ಮೇಲೆ ಊಟ ಮಾಡಿದರಾಯ್ತು. ಸೀತಾ, ಬಹಳ ದಿನದಿಂದ ನಿನ್ನ ಬಾಯಿಂದ ಪ್ರೇಮ ಗೀತೆ ಕೇಳಿಲ್ಲ. ಅವರು ಬರುವುದರೊಳಗಾಗಿ ಒಂದು ಪ್ರೇಮ ಗೀತೆ ಹಾಡಬಹುದಲ್ಲವೇ? ಏನ್ರಿ ಇದು ಇಂಥ ವಯಸ್ಸಲ್ಲಿ? ನೋಡಿ ಜನ ಏನ್ ಅನ್ಕೊಂಡ್ರು, ನಮ್ಗೆ ಒಳಗಡೆ ತುಂಬಾ ಕೆಲಸ ಇದೆ. ಅಲ್ಲ, ನೀ ಬಿಡಲ್ಲ, ನಾನು ಬಿಡಲ್ಲ. ಸೀತಾ, ನಿನ್ನ ದಣಿವು ಎಷ್ಟು ಸುಂದರವಾಗಿದೆಯೋ ನಿನ್ನ ಮುಖವು ಅಷ್ಟೇ ಸುಂದರವಾಗಿದೆ. ಬಾರೆ
ಅಣ್ಣ ಅತ್ತಿಗೆ ತುಂಬಾ ಚೆನ್ನಾಗಿದೆ ನಿಮ್ಮಿಬ್ಬರ ಪ್ರೇಮ ಗೀತೆ. ಅದೇನ ಹಾಗಲ್ಲ ಮೈದುನ, ಇದು ಹೀಗೆ ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತೊಳಲಾಡುತ್ತಿರುವಾಗ ಈ ಮನೆಗೆ ತಾಯಿಯ ಸ್ಥಾನವನ್ನು ತುಂಬಿದ್ದೀರಿ. ಚಿಕ್ಕಂದಿನಿಂದ ನನ್ನನ್ನು ಬೆಳೆಸಲು ಈ ನನ್ನ ಅಣ್ಣ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಈ ಅಣ್ಣನ ಋಣವನ್ನು ಮಾಡಲು ಸಾಧ್ಯವಿಲ್ಲ ಅತ್ತಿಗೆ, ಎಂದಿಗೂ ಸಾಧ್ಯವಿಲ್ಲ. ಅಣ್ಣ ಅತ್ತಿಗೆ ದಾರಿಗಿಳಿದ ದೇವತೆಗಳು. ತಂಗಿ, ಈ ನರಮಾನವರನ್ನು ಎಷ್ಟೊಂದು ಹೋಗ್ತೀಯಮ್ಮ ನೀನು. ಹುಚ್ಚಿ, ಈ ನನ್ನನ್ನು ಮಾಡಬೇಕಾದಂತ ಕರ್ತವ್ಯ. ಹಾಗೆ ಬೇಕು. ಅಲ್ಲೊಂದು ಇಲ್ಲೊಂದು ಎಂದು ಕಾಣದ ದೇವರನ್ನು ಹುಡುಗೋದು ಏಕೆ ಹರಿವಾಗಿರಲಿ ಮರುಭೂಮಿ ಹೇಳುತ್ತಾ ಹುಟ್ಟಿದರಿವುದು ಕಲ್ಪನೆ ಮನೆ ಬಂಗಾಯ ಅತ್ತಿಗೆ ಹೊಟ್ಟೆ ತುಂಬಾ ಚಟ್ಪಡಿಸ್ತದೆ, ಊಟ ಮಾಡೋಣ ಬನ್ರಿ. ನೀನು ಅವನಿಗೆ ಮೈಕಲ್ ಜಾಕ್ಸನ್ ತನಕ ಹೋಗಿ ಮತ್ತೆ ಹಸುವಿಗೆ ಬರ್ರಿ, ಊಟ ಹಾಕಿ ಬರ್ರಿ ಅಣ್ಣ. ನಡಿ